ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ವೀಡಿಯೋನೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋದಲ್ಲಿ ಫುಲ್ ಎಲ್ಲನೂ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನಾನು ಆಮೇಲೆ ಬಟ್ಟೆ ಎಲ್ಲ ಎತ್ಕೊಂಬರ್ಬೇಕಿತ್ತು. ತುಂಬ ಬಿಸಿಲಿದೆ ಇವಾಗ. ಬಟ್ಟೆ ಎಲ್ಲ ಉಲ್ಟಾ ಮಾಡಾಕಬೇಕು, ಮತ್ತು ತೊಗೊಂಬಂದ್ಮೇಲೆ ಉಲ್ಟಾ ತೆಗ್ದು ಮಡ್ಚಿಡಬೇಕು. ಬಟ್ಟೆದೇ ಒಂದು ಅರ್ಧ ಕೆಲಸ ಆಗೋಗುತ್ತೆ ಅನಿಸುತ್ತೆ. ವಾಶ್ ಮಾಡ್ಬೇಕಾದ್ರೆ ಉಲ್ಟಾ ಮಾಡಾಕಬೇಕು, ತಿರ್ಗಾ ಒಣಗಾಕ್ಬೇಕಾದ್ರೆ ಉಲ್ಟಾ ಮಾಡಾಕಬೇಕು. ಇದೇನೇ ತಲೆನೋವು. ನೆಕ್ಸ್ಟು ಆಲ್ಸ್ ಗುಡ್ನೆಸ್ತು ನಾನು ರೋಸ್ಮರಿ ವಾಟರ್ನ ಹಾಕ್ತಾಯಿದ್ದೆ. ತುಂಬ ಏರ್ ಫಾಲ್ ಆಗ್ತಿದೆ ನನಗೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದ, ಚೆನ್ನಾಗಿದೆ ಅಂದ್ಬಿಟ್ಟು ಅವ್ನು ಯೂಸ್ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಅದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ತಲೆಯೆಲ್ಲ ಬಾಚ್ಕೊಂಡು ನೀಟಾಗಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೇಲಿ ಎಷ್ಟೇ ಕ್ಲೀನ್ ಮಾಡಲಿ ಮತ್ತೆ ಹಂಗೆ ಆಗ್ತಾನೆ ಇರುತ್ತೆ. ಈಗಲೇ ಬಾಳೆಹಣ್ಣು ಹಿಂಗೆ ಆಗ್ತಿದ್ದೆ. ಆಲ್ರೆಡಿ ಬಿಸಿಲು ಬಂದ್ರಂತೂ ಫುಲ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಬಾಳೆಹಣ್ಣೆಲ್ಲ ಇನ್ನೂ ಒಂಥರ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಸ್ವಲ್ಪ ತೊಗೊಂಬರ್ಬೇಕು ಇನ್ಮೇಲೆಲ್ಲ ಫ್ರೂಟ್ಸು, ಇಲ್ಲಾಂದರೆ ಹಾಳಾಗುತ್ತೆ. ಎಷ್ಟು ತೊಗೊಂಬರ್ತೀವೋ ಅದರಲ್ಲಿ ಅರ್ಧ ಹಾಳಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಕಿಚನ್ ಕೆಲಸ ಎಲ್ಲ ಮುಗೀತು. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಕಿಚನ್ ಎಲ್ಲನೂ ಫುಲ್ಲು ಒಂದು ರೌಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ. ಅದೆಲ್ಲ ಕ್ಲೀನಾಗಿದ್ದರೆ ನಮಗೊಂಥರ ಸಮಾಧಾನ. ಹೊರಗಡೆ ಹೋಗಿ ಬಂದ್ರೂ ಏನೂ ತಲೆನೋವಿರಲ್ಲ. ಕಡಲೆಕಾಯಿನ ಬೇಯಿಸಿದ್ದೆ. ಅದು ಹಬ್ಬಕ್ಕೆ ತಂದಿದ್ದು ಇನ್ನೂ ಎಕ್ಸ್ಟ್ರಾ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಬೇಯೋಕ್ಕಿಟ್ಟಿದ್ದೆ. ಹಬ್ಬದಲ್ಲಿ ಯಾರೂ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲನೂ ಬೇಯಿಸ್ಬಿಟ್ಟು ಸ್ಟ್ರೈನರ್ಗೆ ಹಾಕಿ ಎತ್ತಿಟ್ಟೆ. ಅದಾದಮೇಲೆ ನೋಡಿ ಫ್ರೂಟ್ಸ್ ಹೇಳ್ದೆ ಅಲ್ಲ, ಆವಾಗಲೇ ಎಷ್ಟು ಎತ್ತೀವೋ ಅದರಲ್ಲಿ ಅರ್ಧ ಹೋಗುತ್ತೆ. 1 kg ತರಿಸಿದ್ದೆ, ಅದರಲ್ಲಿ 2 ಹೋಯಿತು. ಅದಾದಮೇಲೆ ಕಿವಿ ನೋಡಿದ್ರೆ ಕಿವಿನೂ ಕೂಡ ಒಂದು ಹೋಗಿತ್ತು. ಎತ್ತಾಕ್ತೆ, ಅದನ್ನೆಲ್ಲ ಎತ್ತಾಕ್ಬಿಟ್ಟು ಫುಲ್ಲು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಕಾಳು ಮತ್ತು ಸಾಂಬಾರಿಗೆ ಬೀನ್ಸ್ನ ಮತ್ತು ಬೇಯಕ್ಕೆ ಇಟ್ಬಿಟ್ಟು ಕುಕ್ಕರ್ ಒಳಗಡೆ. ಅದಾದಮೇಲೆ ಒಂದು ಬಾಕ್ಸ್ಗೆ ನಾನು ಮಸೂರ್ ದಾಲ್ನ ಹಾಕ್ಬಿಟ್ಟು ಅದ್ರ ಜೊತೆ ಟೊಮೆಟೊ ಹಾಕಿ ಒಂದೇ ಕುಕ್ಕರಲ್ಲಿ 2 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಗ್ಯಾಸು ಕೂಡ ಸೇವ್ ಆಗುತ್ತೆ. ನಾವಿಲ್ಲಿ 3 ಜನ ಇದ್ದೀವಲ್ವ, ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ, ಸಾಕಾಗುತ್ತೆ. ಅದು ಜಾಸ್ತಿನೇ ಆಗುತ್ತೆ ನಮ್ಗೆ ಇಷ್ಟು ಬೇಳೆ ಹಾಕಿದ್ರೆ. 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದ್ರಿಂದ. ನೆಕ್ಸ್ಟು ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು 2 ಟೊಮೆಟೊನ ಹಾಕಿದ್ದೀನಿ. ಅದರಲ್ಲೇ ವಿಸಲ್ ಹಾಕ್ಬಿಡುತ್ತೆ. ಅದಾದಮೇಲೆ ಒಗ್ಗರಣೆ ಮಾಡೋದಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇದನ್ನು ಹಾಕೋದು. ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಬೀನ್ಸ್ನ ಬೇಯೋಕ್ಕಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ವಿಸಲ್ ಹಾಕಿಸ್ಕೊಂಡೆ. 2 ಆಗೋಗುತ್ತೆ ಒಂದೇ ಪಾಟಲ್ಲಿ. ಒಂದರಲ್ಲಿ ಸಾಂಬಾರು ಮತ್ತು ಇನ್ನೊಂದರಲ್ಲಿ ಪಲ್ಯನ ಒಗ್ಗರಣೆ ಮಾಡ್ಕೊಬೋದು. ಯಾರಿಗೆ ಇದೇ ಥರ ಅಭ್ಯಾಸ ಇದೆ ಹೇಳಿ. ನನಗೆ ಒಂದು ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ಬೇಕಾದ್ರೆ ಸಾಲ್ಟ್ ಚೆಲ್ತು ಅಂತ ಅಂದ್ಬಿಟ್ಟು ಮತ್ತೆ ಕ್ಲೀನಾಗಿ ಒರೆಸ್ತಾಯಿದ್ದೀನಿ. ಈ ರೋಗ ಯಾರ್ಯಾರಿಗಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 80% ಲೇಡೀಸ್ಗೆ ಈ ರೋಗ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಸಾಂಬಾರಿಗೆ ಟ್ಯಾಮ್ರಿನ್ ಬೇಕಲ್ವ, ಅದನ್ನು ನೆನೆ ಹಾಕ್ಬಿಟ್ಟು ಬೇಕಾಗಿರೋ ಐಟಮ್ಸ್ ಎಲ್ಲ ಕಟ್ ಮಾಡ್ಕೊಂಡೆ. ಆನಿಯನ್ ನೋಡಿ 2 ಇದೆ, ಒಂದರಲ್ಲೇ 2 ಇದೆ. ಜನಗಳ ಮುಖನೂ ಅಷ್ಟೇ ಅಲ್ಲ, ನಮ್ಮ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.